ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ ನೇರವಾಗಿ ಭಾರತದ ಮೇಲೆ ಪರಿಣಾಮ ಬೀರಿದೆ. ತೈಲ ವಿಚಾರಕ್ಕೆ ಸಂಬಂಧಪಟ್ಟಂತೆ LPG ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನುವಂತಹ ಪರದಾಟ ಇಡೀ ದೇಶದಾದ್ಯಂತ ನೋಡೋದಕ್ಕೆ ಸಿಗ್ತಾ ಇದೆ. ಇದರ ಅಭಾವ ಎಷ್ಟರ ಮಟ್ಟಿಗೆ ಅಂದ್ರೆ ಮುಂದೆ ಸಿಗುತ್ತಾ ಸಿಗಲ್ವಾ ಅನ್ನುವಂತಹ ಆತಂಕವನ್ನ ಹೆಚ್ಚು ಮಾಡ್ತಾ ಇದೆ ದಿನ ಕಳೆದಂತೆ. ಕಾರಣ ಒಂದ್ ಕಡೆ ಬೆಲೆ ಏರಿಕೆ, ಮತ್ತೊಂದು ಕಡೆ ಹರ್ಮುಜ್ ಜಲಸಂಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ರಾಷ್ಟ್ರಗಳ ಮಧ್ಯೆ ಯಾವ ಒಪ್ಪಂದವೂ ಆಗ್ತಾ ಇಲ್ಲ. ನಾ ಕೊಡೆ ನೀ ಬಿಡಿ ಅನ್ನುವಂತಹ ಪರಿಸ್ಥಿತಿ. ಹಂಗಾಗಿ ಈ ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ ಭಾರತಕ್ಕೆ ಮತ್ತಷ್ಟು ಪರಿಣಾಮ ಬೀರುತ್ತೆ. ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗುತ್ತಾ ಸಿಗಲ್ವಾ ಅನ್ನೋ ಆತಂಕ ದೇಶವಾಸಿಗಳಿಗೆ ಶುರುವಾಗಿ ಹೋಗಿದೆ. ಅದೇ ಕಾರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪೀಠಕ್ಕೆ ಹಾಕಿ ಜನರನ್ನ ಸಿದ್ಧಗೊಳಿಸಿದ್ದಾರಾ ಪೆಟ್ರೋಲ್ ಡೀಸೆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಪ್ರಶ್ನೆ. ಅಮೆರಿಕ ಇರಾನ್ನಲ್ಲಿ ಇನ್ನೂ ಕೂಡ ಯುದ್ಧ ಮುಂದುವರಿತಾ ಇದೆ. ಅಮೆರಿಕ ಇರಾನ್ನಲ್ಲಿ ಹರ್ಮುಜ್ ಜಲಸಂಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುದ್ಧ ಮುಂದುವರಿತಾ ಇದೆ. ಭಾರತದ ಮೇಲೆ ಮತ್ತೆ ಇಂಧನದ ಸ್ಫೋಟ, ಅದರ ಪರಿಣಾಮ 10 ದಿನಗಳ ಅಂತರದಲ್ಲಿ 3ನೇ ಬಾರಿ ಭಾರತಕ್ಕೆ ತೈಲಾಘಾತ ಎದುರಾಗಿದೆ. ಪೆಟ್ರೋಲ್ ಡೀಸೆಲ್ ಲೀಟರ್ಗೆ 95 ಪೈಸೆ ಹೆಚ್ಚಳ ಆಗಿದೆ. ಮತ್ತೆ ಬೆಂಗಳೂರಿನಲ್ಲಿ ಪೆಟ್ರೋಲ್ ಲೀಟರ್ಗೆ 108 ರೂಪಾಯಿ 9 ಪೈಸೆ ಕೊಡಬೇಕು. ಇವತ್ತು ನೀವು ಹೋಗ್ತೀರಿ ಅಂದ್ರೆ ಬೆಂಗಳೂರಿನಲ್ಲಿ ಡೀಸೆಲ್ ಲೀಟರ್ಗೆ 95 ರೂಪಾಯಿ ಅಂದ್ರೆ ಹೆಚ್ಚು ಕಡಿಮೆ 96 ರೂಪಾಯಿ ಹೋಗಿದೆ ಡೀಸೆಲ್ ರೇಟ್. CNG ಗ್ಯಾಸ್ ನಲ್ಲೂ ಕೂಡ ಕೆಜಿಗೆ 1 ರೂಪಾಯಿ ಏರಿಕೆಯನ್ನು ಮಾಡಲಾಗಿದ್ದು, ಕಚ್ಚಾ ತೈಲ ಬ್ಯಾರೆಲ್ಗೆ $104 ಹೆಚ್ಚಳ ಆಗುವ ಸಾಧ್ಯತೆ ಹೆಚ್ಚಳ ಆಗಿರೋದ್ರಿಂದ ಅದರ ನೇರ ಪರಿಣಾಮ ಪೆಟ್ರೋಲ್ ಡೀಸೆಲ್ ದರದಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಇವತ್ತು ಬೆಂಗಳೂರಿನಲ್ಲಿ ಪೆಟ್ರೋಲ್ ಹಾಕಿಸ್ಕೊಳ್ಳೋಕೆ ಹೋಗ್ತೀರಿ ಅಂದ್ರೆ ಎಷ್ಟು ಕೊಡಬೇಕು ಅಂತ ಅಂದ್ರೆ ನೋಡ್ತಾ ಇದ್ದೀರಿ. ಇದು ದೆಹಲಿದು ರೇಟ್ ಇವತ್ತೆಷ್ಟು ಮಟ್ಟಿಗಿದೆ ದೆಹಲಿಯಲ್ಲಿ ಅಂತ. ಕೋಲ್ಕತ್ತಾದಲ್ಲಿ 110 ರೂಪಾಯಿ ಇದೆ ಅಂತ ನೋಡಿ ಪೆಟ್ರೋಲ್ ರೇಟ್. ಈ ಕಡೆ ಡೀಸೆಲ್ ರೇಟ್ 92 ರೂಪಾಯಿ. ಕಂಪೇರಿಟಿವ್ಲಿ ನಮ್ಮಲ್ಲಿ ಸ್ವಲ್ಪ ಈಗ ಕಡಿಮೆನೇ ಡೀಸೆಲ್ ಮತ್ತು ಪೆಟ್ರೋಲ್ ರೇಟ್ ನೋಡಿದ್ರೆ. ಮುಂಬೈಲಿ 108 ರೂಪಾಯಿ 49 ಪೈಸೆ ಇದೆ. ಅದೇ ರೀತಿ ನೀವು ಡೀಸೆಲ್ ಹಾಕಿಸ್ಕೊಳ್ತೀರಿ ಅಂದರೆ 95 ರೂಪಾಯಿ ಕೊಡ್ತಾ ಇದ್ದಾರಂತೆ. ಚೆನ್ನೈನಲ್ಲಿ 105 ರೂಪಾಯಿ ಪೆಟ್ರೋಲ್ ರೇಟ್ ಇರೋದು. ಈ ಕಡೆ ಡೀಸೆಲ್ ನೀವು ನೋಡ್ತಾ ಇದ್ದೀರಿ 96 ರೂಪಾಯಿ 98 ಪೈಸೆ ಇದೆ. ಬೆಂಗಳೂರಿನಲ್ಲಿ 108 ರೂಪಾಯಿ ಕೊಡಬೇಕು ನೀವು 1 ಲೀಟ್ರ್ ಪೆಟ್ರೋಲ್ ಇವತ್ತು ಹಾಕಿಸ್ಕೊಳ್ತೀರಿ ಅಂತ ಅಂದರೆ. ಈ ಕಡೆ ಡೀಸೆಲ್ ಬೆಂಗಳೂರಿನಲ್ಲಿ ಹಾಕಿಸ್ಕೊಳ್ಳೋಕೆ ಹೋಗ್ತೀರಿ ಅಂದರೆ 96 ರೂಪಾಯಿ ಕೊಡಲೇಬೇಕು ಇವತ್ತು ಹೆಚ್ಚು ಕಡಿಮೆ. ಹರ್ಮುಜ್ ಜಲಸಂಧಿಯಿಂದಾಗಿ ಜಗತ್ತಿಗೆ ತೈಲ ಬಿಕ್ಕಟ್ಟು ಎದುರಾಗಿದೆ. ಮುಂದೆ ಮತ್ತಷ್ಟು ಇಂಧನ ಹೊರೆಯಾಗುವ ಸಾಧ್ಯತೆ ಇದೆ ಅನ್ನೋದನ್ನ ಡೀಟೇಲ್ ಸಿಗ್ತಾ ಇದೆ. ಭಾರತದಲ್ಲಿ ಮತ್ತೆ ಹೆಚ್ಚಳ ಆಗಲಿದೆ ಪೆಟ್ರೋಲ್ ಡೀಸೆಲ್ ಅಭಾವ. ಈಗಾಗಲೇ ಮೇ ತಿಂಗಳಲ್ಲಿ 3ನೇ ಬಾರಿಗೆ ಬೆಲೆ ಏರಿಕೆ ಆದರೂ ಕೂಡ ಸಿಗುತ್ತಾ ಸಿಗಲ್ವಾ ಅನ್ನುವಂಥ ಆತಂಕ ಇದೆ. ಅದರ ಮಧ್ಯದಲ್ಲಿ ತೈಲ ಬೆಲೆ ಹೆಚ್ಚಳದಿಂದ ಎಲ್ಲೆಲ್ಲಿ ಯಾವ ರೀತಿಯ ಸಮಸ್ಯೆಗಳಾಗ್ತಾ ಇದೆ ಅಂದ್ರೆ ಈಗಾಗಲೇ ತೈಲ ಅಭಾವದಿಂದ ರೈತರು ಕಣ್ಣೀರು ಹಾಕ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ. ಹರ್ಮುಜ್ ಜಲಸಂಧಿಯ ಸಂಘರ್ಷದಿಂದಾಗಿ ಜಗತ್ತಿಗೆ ತೈಲ ಬಿಕ್ಕಟ್ಟು. ಮುಂದೆ ಮತ್ತಷ್ಟು ಇಂಧನ ಹೊರೆಯಾಗುವ ಸಾಧ್ಯತೆ, ಅಭಾವ ಸೃಷ್ಟಿಯಾಗುವ ಸಾಧ್ಯತೆ ಭಾರತ ಸೇರಿದಂತೆ ಉಳಿದ ರಾಷ್ಟ್ರಗಳಿಗೂ ಕೂಡ. ಹಾಗಾಗಿ ಪೆಟ್ರೋಲ್ ಡೀಸೆಲ್ ರೇಟ್ ಅದರಿಂದ ಹೈಕ್ ಆಗ್ತಾ ಇದೆ. ಬಟ್ ಅದು ಮತ್ತಷ್ಟು ಜಾಸ್ತಿ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ನೋಡಿ, ರೇಟ್ ಜಾಸ್ತಿ ಒಂದ್ ಕಡೆ, ಬೇರೆ ವಿಚಾರಗಳಿಗೂ ಸಂಬಂಧಪಟ್ಟಂತೆ ಅದರ ನೇರ ಎಫೆಕ್ಟ್ ರೈತರಿಂದ ಹಿಡ್ಕೊಂಡು ಎಲ್ಲಾ ವಲಯಗಳಿಗೂ ಕೂಡ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ನಮ್ಮ ರಾಜ್ಯದಲ್ಲಿ ಹಂಗಾದ್ರೆ ಪರಿಸ್ಥಿತಿ ಯಾವ ರೀತಿ ಇದೆ ಇವತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಎರಡು ಕಡೆಯಿಂದ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಒಂದ್ ಕಡೆ ಆನೇಕಲ್ನ ಪರಿಸ್ಥಿತಿ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಇದ್ರೆ, ಈ ಕಡೆ ವೀರೇಶ್ ದಾನಿ ಕೂಡ ಬೆಂಗಳೂರಿನ ಪರಿಸ್ಥಿತಿ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲೇದಾಗಿ ಬೆಂಗಳೂರಿನ ಪರಿಸ್ಥಿತಿ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ವೀರೇಶ್, ಇವತ್ತು ಬೆಳಗ್ಗೆ ಎದ್ದು ಮತ್ತೆ ಜನ ಆಚೆ ಬಂದು ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೊಳ್ತೀವಿ ಅಂದ್ರೆ ಮತ್ತೆ ರೇಟ್ ಹೈಕ್ ಆಗಿದೆ. ಬಟ್ ಈಗ ಆಸ್ ಇಟ್ ಈಸ್ ಕೇಂದ್ರ ಏನ್ ಇಂಪ್ಲಿಮೆಂಟ್ ಮಾಡಿದೆಯಲ್ಲ ಅದೇ ದರ ಕೊಡಬೇಕಾ, ಅಥವಾ ಹೆಚ್ಚುವರಿಯಾಗಿ ಈ ಪೆಟ್ರೋಲ್ ಬಂಕ್ ಮಾಲೀಕರು ಮತ್ತೇನಾದ್ರೂ ಹೆಚ್ಚುವರಿಯಾಗಿ ಜನರ ಹತ್ರ ದುಡ್ಡಿಸ್ಕೊಳ್ತಿದ್ದಾರಾ ಅಂತ, ಇರುವ ಸಮಸ್ಯೆಯನ್ನ ಎನ್ಕ್ಯಾಶ್ ಮಾಡ್ಕೊಳ್ತಿದ್ದಾರಾ ಅಂತ, ಹೆಂಗಿದೆ ರಿಯಾಕ್ಷನ್, ಹೆಂಗಿದೆ ಪರಿಸ್ಥಿತಿ ಅಂತ?
ಸೌಖ್ಯ ಕಳೆದ 10 ದಿನಗಳಲ್ಲಿ 3 ಬಾರಿ ಈಗಾಗಲೇ ಪೆಟ್ರೋಲ್ ದರ ಏರಿಕೆ ಆಗಿರುವಂಥದ್ದು. ನಮ್ಮ ಜೊತೆಗೆ ಇಲ್ಲಿ ಗ್ರಾಹಕರು ಇದ್ದಾರೆ ಮತ್ತು ಪೆಟ್ರೋಲ್ ಬಂಕ್ನವರು ಇದ್ದಾರೆ, ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಕಳೆದ 10 ದಿನಗಳಲ್ಲಿ 3 ಬಾರಿ ಪೆಟ್ರೋಲ್ ರೇಟ್ ಹೆಚ್ಚಿಗೆ ಆಗಿದೆ, ಇವತ್ತು ಮತ್ತೆ 95 ಪೈಸಾ ರೇಟ್ ಹೆಚ್ಚಾಗಿದೆ, ಏನು ಹೇಳ್ತೀರಾ? ಏನೂ ಮಾಡೋಕ್ಕಾಗಲ್ಲ ಸರ್, ಪರಿಸ್ಥಿತಿ ಹಿಂಗಿರ್ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು ನಾವು. ಜನರು ಮೈಂಡ್ ಸೆಟ್ ಫಿಕ್ಸ್ ಆಗೋಗಿದೆ, ಪೆಟ್ರೋಲ್ ಹಾಕ್ಸ್ಕೊಂಡು ಓಡಾಡಲೇಬೇಕು ಅಂದಾಗ ಹಾಕಿಸ್ಕೊಳ್ಳೇಬೇಕಾಗುತ್ತೆ. ಏನು ರೇಟ್ ಹೆಚ್ಚಿಗೆ ಆದರೂ ಅನಿವಾರ್ಯ ಅನ್ನೋ ಪರಿಸ್ಥಿತಿನ ಸರ್, ಅದು ಅನಿವಾರ್ಯ, ಏನೂ ಮಾಡೋಕ್ಕಾಗಲ್ಲ, ಅನಿವಾರ್ಯ ಆಗೋಗಿದೆ ನಮಗೆ. ಪರಿಸ್ಥಿತಿ ಹಂಗಿರ್ಬೇಕಾದ್ರೆ ಎಲ್ಲರೂ ನಾವು ಅಡ್ಮಾಡ್ಸ್ಕೋಬೇಕಾಗುತ್ತೆ. ಮೋದಿಯವ್ರು ಹೇಳ್ದಂಗೆ ನಾವು ಮಾಡಬೇಕು, ಗೌರ್ಮೆಂಟಲ್ಲಿ ಓಡಾಡಬೇಕು, ಗೌರ್ಮೆಂಟ್ ಬಾಡಿಗಳಲ್ಲೆಲ್ಲ. ಆದರೆ ಬೆಲೆ ಏರಿಕೆ ಸರಿ ಅಂತೀರಾ ಅಂತ? ಬೆಲೆ ಏರಿಕೆ ಸರಿ ಅಂತ ಏನಿಲ್ಲ ಸರ್, ಆದರೆ ಪರಿಸ್ಥಿತಿ ಹಿಂಗೆ ಇರೋದ್ರಿಂದ ನಾವು ಅಳವಡಿಸ್ಕೊಂಡು ಹೋಗಲೇಬೇಕಾಗುತ್ತೆ. ಅವ್ರೇನೂ ಮಾಡೋಕ್ಕಾಗಲ್ಲ, ಆದರೆ ನಾವು ಏನು ಗೌರ್ಮೆಂಟ್ ಏನು ಬ್ಲೇಮ್ ಮಾಡೋಕ್ಕಾಗಲ್ವಲ್ಲ ಸರ್, ಈಗಿರೋ ಪರಿಸ್ಥಿತಿಗೆ ನಮ್ಗೂ. ಇನ್ನು ಇನ್ನೊಬ್ರು ಗ್ರಾಹಕರಿದ್ದಾರೆ, ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸೌಖ್ಯ ಸರ್, ಇವತ್ತು ಮತ್ತೆ 95 ಪೈಸಾ ಪೆಟ್ರೋಲು ಮತ್ತು ಡೀಸೆಲ್ ದರ ಹೆಚ್ಚಳ ಆಗಿದೆ, ಏನು ಹೇಳ್ತೀರಾ? ಇಲ್ಲ, ನಾವು ಏನು ಮಾಡೋಕ್ಕಲ್ಲ, ನಾವು ಆಫೀಸ್ಗೆ ಬೈಕಲ್ಲೇ ಹೋಗಬೇಕು, ನಾವು ಕಾರಲ್ಲೆಲ್ಲ ಹೋಗೋಕ್ಕಾಗಲ್ಲ. 100 ರೂಪಾಯಿ ಮೇಲಾಗಿದೆ ಪೆಟ್ರೋಲ್ ಈಗ. ನಾವು 20 ಕಿಲೋಮೀಟ್ರ್ ಆಫೀಸ್ ಇದೆ, ಡೈಲಿ ಇದಲ್ಲೇ ಹೋಗ್ಬೇಕು ಬೈಕಲ್ಲೇ. ಸೊ ಏನು ಮಾಡೋಕ್ಕಾಗತ್ತೆ, ನಮಗೂ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ, ಬಟ್ ಆಫೀಸ್ಗೆ ಹೋಗಲೇಬೇಕಲ್ಲ ದಿನ. ಕಳೆದ 10 ದಿನಗಳಲ್ಲಿ 3ನೇ ಬಾರಿ ಇದು ದರ ಹೆಚ್ಚಳ ಆಗ್ತಾ ಇರುವಂಥದ್ದು ಸರ್. ಕಳೆದ ವಾರ 3 ರೂಪಾಯಿ ಮಾಡಿದ್ರು, ಮತ್ತೆ ಇವತ್ತು 95 ಪೈಸಾ, ಏನು ಹೇಳ್ತೀರಾ? ಅದೇ ಮಾಡಿದ್ರೆ ಅಟ್ಲೀಸ್ಟ್ ಒಟ್ಟಿಗೆ ಒಂದೇ ಸತಿ ಮಾಡಬೇಕು, ಅಟ್ಲೀಸ್ಟ್ ನಮಗೂ ಎಕ್ಸ್ಪೆನ್ಸ್ ಏನಾಗುತ್ತೆ ಮಂತ್ಲಿ ಅಂತ ಗೊತ್ತಾಗುತ್ತೆ. ಹಿಂಗೆ ಮಾಡ್ತಾ ಹೋದರೆ ಮುಂದೆ ನಮಗೂ ಎಷ್ಟು ಪ್ರೈಸ್ ಆಗುತ್ತೆ ಅಂತ ನಮಗೂ ಗೊತ್ತಿಲ್ಲ. ಸೊ ಅಟ್ಲೀಸ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಒನ್ ಟೈಮ್ ಮಾಡಿಬಿಟ್ಟು ಸುಮ್ಮನೆ ಆಗಬೇಕು. 3 ಸತಿ ಒಂದು ವಾರದಲ್ಲಿ ಮಾಡೋದು ನಮಗೂ ಕನ್ಫ್ಯೂಸ್ ಆಗುತ್ತೆ ಎಷ್ಟಾಗುತ್ತೆ ಅಂತ. ಸೌಖ್ಯ, ಇದು ಗ್ರಾಹಕರ ಮಾತಾದ್ರೆ ಪೆಟ್ರೋಲ್ ಬಂಕ್ನವ್ರನ್ನೂ ಸಹ ಕೇಳ್ತೀನಿ. ಸರ್, ಇವತ್ತು 95 ಪೈಸಾ ರೇಟ್ ಹೆಚ್ಚಳ ಆಗಿರೋದು ಆ್ಯಡ್ ಆನ್ ಆಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನ ಪೆಟ್ರೋಲ್ ಬಂಕ್ನವ್ರನ್ನೂ ಸಹ ಕೇಳ್ತೀನಿ. ಸರ್, ಇವತ್ತು ರೇಟ್ ಹೆಚ್ಚಳ ಆಗಿರೋದು ಅದು ಸೇರ್ಪಡೆ ಆಗಿದೆಯೋ ಇಲ್ವೋ? ಆಗಿದೆ. ಅದು ಸೇರ್ಪಡೆ ಆಗಿದೆ. 108 ರೂಪಾಯಿ ಇವತ್ತು, 108 ರೂಪಾಯಿ 10 ಪೈಸಾ. ಸೌಖ್ಯ, ಪೆಟ್ರೋಲ್ ಬಂಕ್ನವರು ಸಹ ಹೇಳ್ತಾ ಇರುವಂಥದ್ದು ಈಗಾಗಲೇ ದರ ಹೆಚ್ಚಳ ಆಗಿರುವಂಥದ್ದನ್ನ ಅದನ್ನು ಸಹ ನಾವು ಆ್ಯಡ್ ಅನ್ನ ಮಾಡಿದ್ದೀವಿ. ಹೀಗಾಗಿ 95 ಪೈಸಾ ಹೆಚ್ಚಳವನ್ನು ಕೊಟ್ಟೆ ಗ್ರಾಹಕರು ಎಲ್ಲರೂ ಸಹ ಪೆಟ್ರೋಲನ್ನು ಖರೀದಿ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿರುವಂಥದ್ದು. ಕಳೆದ 10 ದಿನಗಳಲ್ಲಿ 3 ಬಾರಿ ಪೆಟ್ರೋಲ್ ದರ ಮತ್ತು ಡೀಸೆಲ್ ದರ ಹೆಚ್ಚಳ ಆಗ್ತಾ ಇರೋದು ಕಡೆ ಗ್ರಾಹಕರು ಹಿಡಿ ಶಾಪವನ್ನು ಹಾಕ್ತಾ ಇರೋದು ಗೊತ್ತಾಗ್ತಾ ಇರುವಂಥದ್ದು. ಸೌಖ್ಯ. ಓಕೆ ವೀರೇಶ್ ದಾನಿ, ಹಂಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀವಿ. ಆನೇಕಲ್ ಪರಿಸ್ಥಿತಿ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಬರೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ಅಂಬರೀಶ್, ಹೆಂಗಿದೆ ಆನೇಕಲ್ ಭಾಗದಲ್ಲಿ ಪರಿಸ್ಥಿತಿ ಅಂತ? ಜನರ ರಿಯಾಕ್ಷನ್ ಏನು? ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಗಿದ್ದಕ್ಕೆ ಓಕೆ ಪರವಾಗಿಲ್ಲ, ನಮ್ಮ ಕೈಯಲ್ಲಿ ಏನಿದೆ, ದೇಶ ಸಮಸ್ಯೆ ಅನುಭವಿಸಿದಾಗ ಜೊತೆಗೆ ನಿಲ್ಬೇಕು ಅಂತಾನಾ, ಅಥವಾ ನಮಗೆ ಯಾಕ್ರಿ ಬೆಲೆ ಏರಿಕೆ ಎಫೆಕ್ಟ್ ಆಗಬೇಕು, ನಮಗಿದ್ರಿಂದ ಸಮಸ್ಯೆ ಆಗ್ತಾ ಇದೆ ಅನ್ನೋಂಥ ರಿಯಾಕ್ಷನ್ಗಳಿದೆಯಾ? ಯಾವ ರೀತಿ ಇದೆ ಅಂತ ಪರಿಸ್ಥಿತಿ? ಹೌದು ಶ್ರುತಿ, ಬೆಳಗ್ಗೆ ಗಾಡಿ ಸ್ಟಾರ್ಟ್ ಮಾಡಿ ಪೆಟ್ರೋಲ್ ಬಂಕ್ಗೆ ಬಂದಂತಹ ಜನರಿಗೆ ಬೆಳಗ್ಗೆನೆ ಬೆಲೆ ಏರಿಕೆ ಶಾಕ್ ಆಗಿರುವಂತದ್ದು. ಪೆಟ್ರೋಲ್ ಡೀಸೆಲ್ ಎರಡೂ ಕೂಡ ಬೆಲೆ ಏರಿಕೆಯಿಂದಾಗಿ ಜನರ ಜೇಬಿಗೆ ಮತ್ತಷ್ಟು ಕತ್ರಿ ಬೀಳ್ತಾ ಇದೆ ಅಂತೇಳಿ ಜನರು ಕೂಡ ಮಾತಾಡ್ತಿದ್ದಾರೆ. ಈ ಒಂದು ಏನಂದ್ರೆ ಆನೇಕಲ್ ಭಾಗದಲ್ಲಿ ಸಾಕಷ್ಟು ಏನಂತಂದ್ರೆ ಬಡ ಜನರು ಮತ್ತೆ ಕೂಲಿ ಕಾರ್ಮಿಕರು, ರೈತಾಪಿ ವರ್ಗದ ಜನರು ಇರುವಂತದ್ದು. ನಾವು ಆನೇಕಲ್ನ ಪೆಟ್ರೋಲ್ ಬಂಕ್ ಬಳಿ ಇದ್ದೇವೆ, ನೀವು ನೋಡ್ಬೋದು. ಈಗಾಗಲೇ ಪೆಟ್ರೋಲ್ ಮತ್ತೆ ಡೀಸೆಲ್ ಇವತ್ತು ತಲಾ 95 ಪೈಸಾ ಏನು ಹೆಚ್ಚಳವಾಗಿರುವಂತದ್ದು. ಇವತ್ತು ನೀವು ಪೆಟ್ರೋಲ್ ಬಂಕ್ ಗಳಲ್ಲಿ ಕೂಡ ಜನರು ಬರ್ತಿದ್ದಾರೆ. ಜನರು ಇವತ್ತು ರೇಟ್ ಜಾಸ್ತಿ ಆಗಿರೋದನ್ನು ಕೂಡ ನೋಡಿ ಇನ್ನು ಶಾಕ್ ಆಗಿರುವಂತದ್ದು. ಅಂದ್ರೆ ಆರ್ಥಿಕ ಪರಿಸ್ಥಿತಿ ಈ ರೀತಿ ಆದ ಸಂದರ್ಭದಲ್ಲಿ ಕಳೆದ 10 ದಿನಗಳಲ್ಲಿ 3 ಬಾರಿ ಬೆಲೆ ಏರಿಕೆ ಆಗಿದೆ, ನಾವು ಸಾಕಷ್ಟು ಎದುರಿಸ್ತಾ ಇದೀವಿ ಅಂತ ಇಲ್ಲಿ ಆನೇಕಲ್ನ ಭಾಗದಲ್ಲಿ ನಾವು ರೈತರನ್ನ ಮಾತಾಡಿಸೋ ಸಂದರ್ಭದಲ್ಲೂ ಕೂಡ ಪೆಟ್ರೋಲ್ ಹಾಕ್ಸ್ಕೊಳ್ಳಿಕ್ಕೆ ಬಂದಿದ್ರು ಬಂಕ್ಗೆ. ಅವ್ರನ್ನ ಮಾತಾಡಿಸೋ ಸಂದರ್ಭದಲ್ಲಿ ಪ್ರತಿದಿನ ನಾವು ತರಕಾರಿಗಳನ್ನ ಏನು ಬೈಕ್ಗಳಲ್ಲಿ ಹಾಕೊಂಡು ಹೋಗ್ಬೇಕು, ಬೈಕ್ಗಳು ಹಾಕೊಂಡು ಹೋದಂತ ಸಂದರ್ಭದಲ್ಲಿ ಏನಂತಂದ್ರೆ ಅಲ್ಲಿ ನಾವು ಬೆಳೆದಂತಹ ತರಕಾರಿ ಬೆಳೆಗಳಿಗೆ ಸೂಕ್ತವಾದಂತಹ ಬೆಲೆ ಸಿಗಲ್ಲ. ಜೊತೆಗೆ ಇಲ್ಲಿ ಪೆಟ್ರೋಲ್ ಕೂಡ ಜಾಸ್ತಿ ಹಾಕಿರುವಂತದ್ದು. ನಾವು ಅಲ್ಲಿ ಮಾರ್ಕೆಟ್ ಅಲ್ಲಿ ನಮಗೆ ಹಾಕೊಂಡು ಹೋದಂತ ಬೆಲೆಗೂ ಸರಿಯಾದಂತ ಬೆಲೆ ಸಿಗಲ್ಲ, ಇಲ್ಲಿ ಪೆಟ್ರೋಲ್ಗೂ ಕೂಡ ನಾವು ಜಾಸ್ತಿ ಹಾಕೊಂಡು ಹೋಗ್ಬೇಕು ಅನ್ನುವಂಥದ್ದು ಕೂಡ ಹೇಳ್ತಾ ಇರುವಂತದ್ದು. ಈಗೇನು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು ಮಿತವಾಗಿ ಪೆಟ್ರೋಲ್ ಅನ್ನ ಬಳಸಿ ಅಂತೇಳಿ. ಜನರು ಕೂಡ ಏನಂತಂದ್ರೆ ಮಿತವಾಗಿ ಬಳಸಬೇಕು ಅನ್ನುವಂತ ಯೋಚನೆಯನ್ನು ಮಾಡಿದ್ರು. ಮತ್ತೆ ಜೊತೆಗೆ ಅದೇ ರೀತಿಯಾಗಿ ಈ ಪೆಟ್ರೋಲ್ ಕೂಡ ಹೈಕ್ ಆಗ್ತಾ ಇರೋದ್ರಿಂದಾಗಿ ಜನರು ಸಾಕಷ್ಟು ಸಮಸ್ಯೆಗೆ ಎದುರಾಗಿರುವಂತದ್ದು. ಜೊತೆಗೆ ಈ ಡೆಲಿವರಿ ಬಾಯ್ಸ್, ಸ್ವಿಗ್ಗಿ, ಝೊಮ್ಯಾಟೊ ಈ ರೀತಿಯಾಗಿ ಪ್ರತಿನಿತ್ಯ ಡೆಲಿವರಿ ಬಾಯ್ಸ್ ಇದಾರಲ್ಲ, ಅವ್ರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂತದ್ದು. ಆನೇಕಲ್ ಭಾಗದಲ್ಲಿ, ಎಲೆಕ್ಟ್ರಾನಿಕ್ ಸಿಟಿ ಈ ಭಾಗದಲ್ಲಿ ಸಾಕಷ್ಟು ಡೆಲಿವರಿ ಬಾಯ್ಸ್ಗಳು, ಸಾವಿರಾರು ಜನ ಡೆಲಿವರಿ ಬಾಯ್ಸ್ಗಳು ಕೆಲಸ ಮಾಡ್ತಾರೆ. ಅವರು ಪೆಟ್ರೋಲ್ ಡೈಲಿ ಬೈಕ್ ಗಳಲ್ಲಿ ಓಡಾಡಬೇಕು. ಜೊತೆಗೆ ಈ ಫೀಲ್ಡ್ ವರ್ಕ್ ಮಾಡುವಂತಹವ್ರಿಗೂ ಕೂಡ ಸಾಕಷ್ಟು ಸಮಸ್ಯೆ ಇದರಿಂದಾಗಿ ಎದುರಾಗಿರುವಂತದ್ದು. ಶ್ರುತಿ. ಓಕೆ ಅಂಬರೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತ್ತೊಂದು ಕಡೆ ನಮ್ಮ ಪ್ರತಿನಿಧಿ ವೀರೇಶ್ ತಾನಿ ಕೂಡ ಮಾಹಿತಿ ಕೊಡ್ತಾ ಇದ್ರು. ಧನ್ಯವಾದಗಳು.